ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ, ರೈತರ ಪ್ರಗತಿ ಹಾಗೂ ಜನಸೇವೆ ಎಂಬ ಧ್ಯೇಯದೊಂದಿಗೆ ಕೊತ್ತನೂರು ಗ್ರಾಮದಲ್ಲಿ ನಡೆದ ಕೃಷಿ ವಸಂತ 2025 ಕಾರ್ಯಕ್ರಮವು ಭವ್ಯವಾಗಿ ಆರಂಭಗೊಂಡಿತ್ತು. ವಿದೇಶದಲ್ಲಿದ್ದರೂ ತನ್ನ ನೆಲ ಹಾಗೂ ತಾಲೂಕನ್ನ ಮರೆಯದ ಸಮಾಜ ಸೇವೆಯ ಪ್ರತಿ ಚಟುವಟಿಕೆಯಲ್ಲೂ ಆಸಕ್ತಿ ತೋರಿಸುತ್ತಿರುವ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು 1000ಕ್ಕೂ ಹೆಚ್ಚು ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ನಡೆಸಿ ಮಾನವೀಯತೆ ಹಾಗೂ ತಮ್ಮ ಊರಿನ ಪ್ರೇಮವನ್ನ ಮತ್ತೊಮ್ಮೆ ತೋರಿದ್ರು. ಈ ಕಾರ್ಯಕ್ರಮವನ್ನ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ಮಹಾವಿದ್ಯಾಲಯ ಆಶ್ರಯದಲ್ಲಿ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ, ಪಶುಸಂಗೋಪನಾ ಇಲಾಖೆ ಜೊತೆಗೆ ಕೊತ್ತನೂರು ಗ್ರಾಮ ಪಂಚಾಯಿತಿ, ಕೊತ್ತನೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಹಲವು ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಆಯೋಜಿಸಲಾಯಿತು. ಸಮಾಜ ಸೇವಕ ನರಸಿಂಹಮೂರ್ತಿ ಅವರ ಸೇವಾ ಮನೋಭಾವ ಮತ್ತು ಜನಸೇವೆ ಗ್ರಾಮಸ್ಥರಿಂದ ಭಾರಿ ಮೆಚ್ಚುಗೆ ಪಡೆದಿತ್ತು. ವಿದೇಶದಲ್ಲಿದ್ದರೂ ನಮ್ಮ ಊರಿನ ಜನರ ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವ ನರಸಿಂಹಮೂರ್ತಿ ಅವರಂತಹ ವ್ಯಕ್ತಿಗಳೇ ನಿಜವಾದ ಸಮಾಜ ಸೇವಕರು ಅಂತ ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ, ಹರಿಕೃಷ್ಣ, ಬಿಎನ್ ಕೃಷ್ಣ, ಲೋಹಿತ್, ರಮೇಶ್, ನಂದ ಹಾಗೂ ಜಿಕೆವಿಕೆ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಹಾಜರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ ಆನಂದಗೌಡ, ತಹಶೀಲ್ದಾರ್ ಗಗನ ಸಿಂಧು, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು. ವಿದ್ಯಾರ್ಥಿಗಳು ಬಹಳ ಸಮಗ್ರವಾಗಿ ಸಮಚಿತವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ಕೃಷಿಯಿಂದ ಯಾವ ರೀತಿ ನಾವು ರೈತರಿಗೆ ತೋರ್ಪಡಿಸ್ಬೇಕು ಅಂತೇಳಿ ಈ ಕೊತ್ತನೂರು ಗ್ರಾಮದಲ್ಲಿ ಸುತ್ತಮುತ್ತಲಿರುವಂಥ ರೈತರಿಗೆ ತೋರಿಸ್ಪಟ್ಟಿದ್ದಾರೆ. ಮಕ್ಕಳಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸೋಣ. ಎಲ್ಲರೂ ಕೂಡ ಅವ್ರ ನ್ಯಾಲೆಡ್ಜ್ ನೋಡ್ತಾ ಇದೀವಿ, ಎಲ್ಲ ಅಬ್ಸರ್ವ್ ಮಾಡಿದ್ವಿ. ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ, ಸ್ಪೀಚ್ ಮಾಡ್ತಾರೆ. ಮತ್ತು ಪ್ರತಿಯೊಂದು ದ್ವಿದಳ ಕೃಷಿ ಚಟುವಟಿಕೆಗಳಲ್ಲಿ ಬೆಳತಕ್ಕಂಥ ನಾವು ಹುಡುಗರಾಗಿದ್ದಾಗ ನೋಡಿರೋದು ನಾನು ಈಗ ನೋಡ್ತಾ ಇರ್ತೀವಿ, ಬಟ್ ಮಾಡೋಕ್ಕಾಗಲಿಲ್ಲ. 28-30 ವರ್ಷ ಆಯಿತು. ಈಗ ನೋಡಿದಾಗ ನಾವು ಹುಡುಗರಾಗಿದ್ದಾಗ ನೋಡಿದಾಗ ಜ್ಞಾಪಕ ಬರುತ್ತೆ ನಮಗೆ. ಪ್ರತಿಯೊಂದು ತರಕಾರಿ, ಪ್ರತಿಯೊಂದು ಸೊಪ್ಪು ಅಲ್ಲಿ ಬೆಳೆದಂಥ ಯಾವ ರೀತಿ ರೈತ ಬೆಳಿತಾನೆ, ತನ್ನ ಬಂದಂಥ ಉತ್ಪನ್ನನ ಜೀವನ ಹೆಂಗೆ ನಡೆಸ್ತಾನೆ ಅಂತೇಳಿ ಕೃಷಿಯಿಂದ ತೋಟಗಾರಿಕೆ, ರೇಷ್ಮೆಯಿಂದ ಕೃಷಿ ಮಾರುಕಟ್ಟೆ ಎಷ್ಟು ವಿಧಗಳಲ್ಲಿ ಮತ್ತು ಮೊದಲು ತಂತ್ರಜ್ಞಾನ ಇರಲಿಲ್ಲ. ತಂತ್ರಜ್ಞಾನವಾಗಿ ಎಲ್ಲ ಮುಂದುವರಿಸ್ಕೊಂಡು ಇವತ್ತು ರೈತರು ಮತ್ತು ರೈತ ಮಹಿಳೆಯರು, ಬಡವರು ಇರ್ಬೋದು, ಮಧ್ಯಮದ ಇರ್ಬೋದು, ರೈತರು ಎಲ್ಲರೂ ಇರ್ಬೋದು. ಇವತ್ತು ನಾವು ಶ್ರೀಮಂತರಾಗಲಿಕ್ಕೆ ಕೃಷಿ ಇಲ್ಲದೆ ಹೋಗಿದ್ದಿದ್ರಿ ದೇಶ, ಮತ್ತು ನಾವು ಕೂಡ ಇಲ್ಲಿ ಬಂದು ನಿಂತ್ಕೊಂಡು ಮಾತನಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕೃಷಿಯಿಂದ ನೇಗಲು ಹೊತ್ತ ರೈತನ ಬದುಕಿನ ಬಾಳಿನಿಂದ ನಾವೆಲ್ಲ ಇವತ್ತು ಬದುಕ್ತಾ ಇದೀವಿ ಅಂತ ಹೇಳಲಿಕ್ಕೆ ಬಯಸಿ, ನಿಮ್ ಜೀವನದಲ್ಲಿ ಹಾಗೆ ಬೆಳಿತೀರಾ ಅಂತ ಭಾವಿಸ್ತೀನಿ. ಮತ್ತೆ ನಾವ್ ಅಲ್ಲಿ ಜಿಕೆವಿಕೆ ಒಂದೇ ಕಡೆ ಡಿಸ್ಪ್ಲೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ರೈತರು ಬಂದು ಅಲ್ಲಿ ನೋಡ್ಬೇಕಾಗತ್ತೆ. ರೈತರಿಗೆ ಅವ್ರ ಕೆಲಸದಲ್ಲಿ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಇಶ್ಯೂಸ್ ಅಲ್ಲಿ ಅವ್ರು ಬಂದಲ್ಲಿ ಫೀಲ್ಡ್ ನೋಡಕ್ ಆಗಲ್ಲ. ನೀವೇ ಅಲ್ಲಿ ಮಾಡಿರೋದ್ರಿಂದ ಅವ್ರ ಹತ್ರ ಬಂದು ನೀವೇ ತೋರಿಸ್ತಿರೋದು. ಸೊ ದಿಸ್ ಇಸ್ ದ ರಿಯಲ್ ಡೆವಲಪ್ಮೆಂಟ್. ಸೊ ಫಸ್ಟ್ಲಿ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಆ್ಯಂಡ್ ಆರ್ಗನೈಸಿಂಗ್ ಸಚ್ ಅನ್ ಇವೆಂಟ್. ಈ ಥರ ಎಲ್ಲ ಹಳ್ಳಿಗಳಲ್ಲೂ ಇನ್ನೂ ಶಿಡ್ಲಘಟ್ಟ ತಾಲೂಕಲ್ಲಿ ಆಗಲಿ ಮತ್ತು ಇನ್ನೂ ರೈತರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಲಿ ಅಂತ ಕೇಳ್ಕೊತೀನಿ. ಸೊ ವಿಶಿಂಗ್ ಎವ್ರಿ ಒನ್ ಗುಡ್ ಲಕ್ ಆ್ಯಂಡ್ ಆಲ್ ದಿ ಬೆಸ್ಟ್. ಮತ್ತು ತುಂಬ ಚೆನ್ನಾಗಾಗಿದೆ ಇದು. ಥ್ಯಾಂಕ್ ಯು. ಅದೇ ಕಾರ್ಯಕ್ರಮಕ್ಕೆ ಜಿಕೆವಿಕೆ ಕೃಷಿ ಮಹಾವಿದ್ಯಾರ್ಥಿಗಳ 3 ತಿಂಗಳ ಅನುಭವಗಳು ಬೆಳಗ್ಗೆಯಿಂದ ಬಂದು ನೋಡಿದ್ವಿ. ಎಲ್ಲರೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮೂಡಿಸಿದ್ದಾರೆ. ನಮ್ಮ ಕೊತ್ತನೂರು ಗ್ರಾಮ ಪಂಚಾಯತಿ ರೈತರೆಲ್ಲ ಜಿಕೆವಿಕೆಗೆ ಹೋಗೋದಕ್ಕೆ ತುಂಬ ಅನುಕೂಲಗಳು ಕಮ್ಮಿ ಇದೆ. ಪ್ರತಿ ವರ್ಷನೂ ಕೃಷಿ ಮೇಳಕ್ಕೆ ಹೋಗೋದಕ್ಕೆ ತುಂಬ ಅನಾನುಕೂಲಗಳಿರೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲೇ ರೈತರಿಗೆ ಯಾವ ಹಂತದಲ್ಲಿ ಏನೇನು ಮಾಡಬೇಕು, ಕೃಷಿ ಚಟುವಟಿಕೆಗಳಿಗೆ ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಹುಡುಗರು ಅವರು ಆನರ್ಸಲ್ಲಿ ಎಲ್ಲ ತಿಳುವಳಿಕೆ ಮಾಡಿ 3 ತಿಂಗಳ ಅನುಭವದಲ್ಲಿ ಎಲ್ಲ ಪ್ರಾತ್ಯಕ್ಷಿಕವಾಗಿ ಒಂದೊಂದು ಬೆಳೆನೇ ಇದು ಮಾಡಿದ್ದಾರೆ. ಅದೆಲ್ಲ ಬೆಳಗ್ಗೆಯಿಂದ ಬಂದು ನಮ್ಮ ರೈತರಿಗೆ ಎಲ್ಲ ನೋಡಿಸಿದ್ದಾರೆ. ಹೆಂಗೆ ಬೆಳಿಬೇಕು, ಯಾವ ಥರ ಬೆಳಿಬೇಕು, ಮೊದಲು ಪದ್ಧತಿ ಬೇಸಾಯದ ಪದ್ಧತಿ ಆಗಿತ್ತು, ಈಗ ಹೊಸ ಪದ್ಧತಿಗಳಲ್ಲಿ ಇಳುವರಿಗಳು ಹೆಂಗೆ ತೆಗಿಬೇಕು ಅನ್ನೋದು ಈಗ ಮಾದರಿ ರೂಪದಲ್ಲಿ ಹುಡುಗರು ಜಿಕೆವಿಕೆಯಿಂದ ಬಂದು ಇಲ್ಲಿ ಪ್ರತ್ಯಕ್ಷವಾಗಿ ಹಂತವಾಗಿ ಎಲ್ಲ ತಿಳುವಳಿಕೆ ಹೇಳ್ಕೊಟ್ಟಿದ್ದಾರೆ ನಮ್ಮ ರೈತರಿಗೆ. ಅದೇ ಹುಡುಗರಿಗೆ 3 ತಿಂಗಳ ಅನುಭವದಲ್ಲಿ ತುಂಬಾ ನಮ್ಮ ಕೊತ್ತನೂರು ಪಂಚಾಯತಿ ರೈತ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ. ಇಲ್ಲಿ ಕಡಿಮೆ ಕ್ರಿಮಿನಾಶಕಗಳನ್ನ ಬಳಸೋದ್ರ ಮುಖಾಂತರ ಭೂಮಿಗೆ ಯಾವುದೇ ಸೈಡ್ ಎಫೆಕ್ಟ್ ಆಗದೆ ಸತತವಾಗಿ ನಾವು ಅದರಲ್ಲಿ ಬೆಳೆ ಬೆಳೆದ್ರೂ ನಾವು ಮುಂದಿನ ದಿನಗಳಲ್ಲಿ ಅದರಲ್ಲಿ ಮತ್ತೆ ಬೆಳಿಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅದು ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳಬೇಕು, ಆ ನಿಟ್ಟಿನಲ್ಲಿ ಇವತ್ತು ದಿವಸ ವಿದ್ಯಾರ್ಥಿಗಳು ನಮಗೆಲ್ಲ ತೋರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಖಂಡಿತವಾಗಿಯೂ ನಾವು
ಅವರನ್ನು ನೋಡಿ ಕಲಿತಕ್ಕಂಥ ತುಂಬ ಇದೆ. ಈ ಭಾಗದ ಕೊತ್ತನೂರು ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಯ ರೈತರಲ್ಲೂ ಸಹ ನಾವು ಮನವಿಯನ್ನು ಮಾಡ್ಕೋತೀವಿ. ನಾವು ಹಪ್ಪನ ಹಾಕಿದ್ದ ಆಲದ ಮರ ಅಂತೇಳಿ ಹಳೆಯ ಪದ್ಧತಿಗೆ ನಾವು ಜೋತ್ ಇಡಬಾರ್ದು. ಹೊಸ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಯಾವ ರೀತಿಯಾಗಿ ನಮ್ಮ ಕೃಷಿಯ ಅವಲಂಬಿತ ರೈತರು ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳೆಯನ್ನು ಬೆಳೆಯೋದ್ರ ಮುಖಾಂತರ ಒಳ್ಳೆ ಫಲವನ್ನು ತಗೊಂಡ್ರೆ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತದೆ. ನಾವು ಬೆಳೆದಿರ್ತಕ್ಕಂಥ ಬೆಳೆನೇ ಸರಿಯಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಸಾಲ ಮಾಡಿ ಇವತ್ತೊಂದು ದಿವಸ ರೈತರು ಜರ್ಜರಿತರಾಗ್ಬಿಟ್ಟಿದ್ದಾರೆ. ಯಾರಾದರೂ ಅವ್ರ ಮಗ ಯಾರಾದರೂ ಬೆಂಗಳೂರಲ್ಲಿ ಕೆಲಸದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಮಾತ್ರ ಅಲ್ಲಿ ಆ ರೈತ ಸರ್ವೈವ್ ಆಗ್ತಾ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ 2-3 ಬೆಳೆನೇ ಬೆಳೆದ ತಕ್ಷಣ ಅವನು ಸಾಲದ ಸುಳಿಯಲ್ಲಿ ಸಿಲ್ಕೊಂಡ್ಬಿಡ್ತಾನೆ. ಆ ರೀತಿಯಾದಂತಹ ರೈತರ ಒಂದು ಪರಿಸ್ಥಿತಿ ಇದೆ ಇವತ್ತು. ಖಂಡಿತವಾಗೂ ಆಗೋದು ಬೇಡ. ಬೆಳೆಗಳನ್ನು ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡೋಣ. ಅವರು ಏನು ಕಲ್ತಿದ್ದಾರೆ ಪಠ್ಯ ಪುಸ್ತಕದಲ್ಲಿ ಅಂತ ಹೇಳಿದ್ರೆ ಪುಸ್ತಕದ ಬದನಾಯಿಕ ಎಲ್ಲ, ಅವರು ಮಹಾನ್ ಮೇಧಾವಿಗಳು ಅದನ್ನ ಚರ್ಚೆ ಮಾಡಿ ಆ ಪುಸ್ತಕದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ಅದರಲ್ಲಿ ಅಳವಡಿಸಿರೋದ್ರಿಂದ ಅದನ್ನ ಅವರು ಕಲ್ತು ಇಲ್ಲಿ ಬಂದು ಪ್ರಾಕ್ಟಿಕಲಿ ನಮಗೆ ತೋರಿಸ್ತಾ ಇದ್ದಾರೆ. ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ವಿಶೇಷವಾಗಿ ನಮ್ಮ ಕೊತ್ತನೂರು ಗ್ರಾಮದ ಗ್ರಾಮಸ್ಥರಿಗೆ ಅನಂತ ಧನ್ಯವಾದಗಳನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ ಮಕ್ಕಳನ್ನ 90 ದಿನಗಳ ಕಾಲ ಜೊತೆಯಲ್ಲಿ